ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಿ ಸದ್ದು ಮಾಡಿದ್ದಾರೆ ಡಿಕೆ ಶಿವಕುಮಾರ್. ರಾಜ್ಯದ ಮುಖ್ಯಮಂತ್ರಿ ಪ್ರಧಾನಿ ಮೋದಿ ಮನೆ ಮುಂದೆ ಡಿಕೆ ಶಿವಕುಮಾರ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮೋದಿ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ ಎಲ್ಲ ಕಾಂಗ್ರೆಸ್ ನಾಯಕರು. ಪ್ರಧಾನಿ ಮನೆ ಮುಂದೆ ಧರಣಿ ಕುಳಿತದ ಆಗಿದೆ, ಕುಳಿತ ಅಷ್ಟೇ ಆಗಬೇಕು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೋದಿ ರಾಜೀನಾಮೆಗೆ ಆಗ್ರಹಿಸಿ ಮುಖ್ಯಮಂತ್ರಿ ಡಿಕೆ ಧರಣಿ. ಇಲ್ಲಿ ಒಂದಿಷ್ಟು ಸುದ್ದಿ ಆಗ್ತಾ ಇದೆ, ನೋಡ್ತಾ ಇದ್ದೀರಿ. ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಲ್ಲಿ ಭಾಗಿಯಾಗಿದ್ದಾರೆ. ಹೌದು, ಪ್ರತಿಭಟನೆ ಮಾಡಬೇಕು. ಇದಕ್ಕೆ ಎಲ್ಲ ಪಕ್ಷಾತೀತವಾಗಿ ಪ್ರತಿಭಟನೆ ಮಾಡಬೇಕು. ಬಿಜೆಪಿಯವರು ಹೋಗಿ ಪ್ರತಿಭಟನೆ ಮಾಡಬೇಕು. ಯಾಕೆ ಬಿಜೆಪಿಯವ್ರು ಮಾಡಬಾರ್ದು? ನಾನು ಕೇಳೋದು, ಏನ್ರಿ ಮಾತಾಡ್ತೀರಾ? ರಾಜಕಾರಣದಲ್ಲಿ ಹಿಂಗೆಲ್ಲ ಆಗುತ್ತೆ. ಅವ್ರು ಮಾಡಬೇಕು ಅಂತ ಹೇಳ್ತೀನಿ. ನಿಮಗೆ ಮಾನ ಮರ್ಯಾದೆ ನಾಚಿಕೆ ಅಂತಿದ್ರೆ ಮಾಡ್ಬೇಕು ನೀವು. ಅಲ್ಲ ರೀ, ಒಂದ ಎರಡ ಇವ್ರು ಲೀಕ್ ಹಿಸ್ಟ್ರಿ ನೋಡಿದ್ವಲ್ಲ ಎಜುಕೇಷನ್ ಮಿನಿಸ್ಟ್ರದು. ಅವ್ರ ಮನೆಯವ್ರಿಗೆಲ್ಲ ಇದೆಲ್ಲ ಏನಾಗುತ್ತಾ? ಏನಿಲ್ಲಲ್ಲ, ಅವ್ರು ಆರಾಮಾಗಿರ್ತಾರೆ. ಯಾಕೆ ರಾಜಕಾರಣಿಗಳನ್ನ ನಂಬಲ್ಲ ಹೇಳಿ ಜನ? ಯಾಕೆ ಉಗಿದು ಉಪ್ಪಿನಕಾಯಿ ಹಾಕ್ತಾರೆ ಹೇಳಿ? ನಿಮ್ಮ ಎದುರುಗಡೆ ಚೆನ್ನಾಗಿ ಮಾತಾಡ್ಬೋದು ಅಂತ, ಅದ್ರ ಹಿಂದಿಂದ ಹೆಂಗೆ ಮಾತಾಡ್ತಾರೆ? ಕೆಟ್ಟದಾಗಿ ಮಾತಾಡ್ತಾರೆ. ಯಾವ ಕಾರಣಕ್ಕಂದ್ರೆ ಇಂಥ ಕಾರಣಗಳಿಗೆ. ಏನಾದರೂ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಕರ್ತವ್ಯ ದೃಷ್ಟಿಯಿಂದ ಅಂತ ಹೇಳಿದ್ರೆ ಏನಿಲ್ಲ. ಅದಕ್ಕೆ ರೀ ನಿಮ್ಮಂಥವ್ರು ಸದೆ ಬಡಿಬೇಕು. ಪ್ರತಿಭಟನೆ ಮಾಡೋರು ಅವರೇ, ಪ್ರತಿಭಟನಾ ಎದುರಿಸೋರು ಅವರೇ. ಹಂಗಾಗಿದೆ. ಈ ಕಡೆ ಅಲ್ಲಿರ್ತಾರೆ, ಒಂದ್ಸರಿ ಇಲ್ಲಿರ್ತಾರೆ, ಒಂದ್ಸರಿ ಅಲ್ಲಿರ್ತಾರೆ. ಇದೇ ತಾನೇ ಆಗ್ತಾ ಇರೋದು. ಬೇರೆ ಏನಾದರೂ ಆಗ್ತಾ ಇದೆಯಾ? ಆದರೆ ಸಾಯೋರು ಸಾಯ್ತಾನೆ ಇರ್ತಾರೆ. ಎಸ್, ನೆಕ್ಸ್ಟ್ ಅಪ್ಡೇಟ್ ಪ್ಲೀಸ್. ಈ ವಿಚಾರಕ್ಕೆ ಟಾರ್ಗೆಟ್ ಆದ್ರ ಧರ್ಮೇಂದ್ರ ಪ್ರಧಾನ್. ಟಾರ್ಗೆಟ್ ಅಲ್ಲ, ಹೌದು, ಅಂದರೆ ಈ ವಿಚಾರಕ್ಕೋಸ್ಕರ ಇವರು ಸುದ್ದಿಯಲ್ಲಿದ್ದಾರೆ. ಮೊದಲು ಬದಲು ಮಾಡಬೇಕು ಅಂತ ಇತಿಹಾಸವನ್ನೇ ಬದಲಿಸುವ ಕೆಲಸ ಮಾಡಿದ್ದಾರೆ ಪ್ರಧಾನ್. ಮುಸ್ಲಿಂ ದಾಳಿಕೋರರ ಪಠ್ಯಕ್ಕೆ ಕೊಟ್ಟ ಪ್ರಧಾನ್. ಓಕೆ, ಇದು ಕೂಡ ಒನ್ ಆಫ್ ದ ರೀಸನ್ಸ್. ಅಕ್ಬರ್, ಔರಂಗಜೇಬ್, ಮೊಘಲರು, ದೆಹಲಿ ಸುಲ್ತಾನ್ರು, ಅವ್ರದ್ದೆಲ್ಲ ಹಿಸ್ಟ್ರಿ ಇರಬಾರ್ದು ಅನ್ನುವ ನಿಟ್ಟಿನಲ್ಲಿ ಇವರು ತೆಗೆದುಕೊಂಡ ನಿರ್ಧಾರಕ್ಕಾಗಿ ಬ್ರಿಟಿಷ್ ಸಾಮ್ರಾಜ್ಯದ ಪಠ್ಯ ತೀರಾ ಕಡಿಮೆ ಮಾಡಿದ್ರು. ಓಕೆ, ಇದು ಬೇರೆ ವಿಚಾರ. ಇದು ಅಭಿವೃದ್ಧಿ ದೃಷ್ಟಿಕೋನದಿಂದ ಅಲ್ಲ, ಇದು ಧರ್ಮ ದೇಶ ಅಂತ ಬಂದಾಗ ಬರುವಂಥ ವಿಚಾರ. ಯಾರು ಊಹೆ ಮಾಡದ ರೀತಿಯಲ್ಲಿ ಕೇಳದ ಅರಸರ ಬಗ್ಗೆ ಇವರು ಮಾಹಿತಿಯನ್ನು ಕೊಡ್ತಾರೆ. ಹಾಗಾಗಿ ಈ ಎಲ್ಲ ವಿಚಾರಗಳಿಗೆ ಟಾರ್ಗೆಟ್ ಆಗ್ತಾ ಇದ್ದಾರೆ. ಅಹೋಮರು, ಕಾಕತೀಯರು, ವಿಜಯನಗರ ಸಾಮ್ರಾಜ್ಯಕ್ಕೆ ಇಲ್ಲಿ ಮಣೆ ಹಾಕಲಾಗುತ್ತೆ. ಪಠ್ಯ ಸೇರಿತು ರಾಣಿ ದುರ್ಗಾವತಿ, ಲಲಿತಾದಿತ್ಯರ ಇತಿಹಾಸ. ಓಕೆ, ಲಲಿತಾದಿತ್ಯ, ರಾಣಿ ದುರ್ಗಾವತಿ ಅವರ ವಿಚಾರ ಪಠ್ಯ ಸೇರುತ್ತೆ. ಚೋಳರು, ಮರಾಠರ ಕುರಿತ ಪಠ್ಯಕ್ಕೆ ಆದ್ಯತೆಯನ್ನು ಕೊಟ್ಟಿದ್ರು ಧರ್ಮೇಂದ್ರ ಪ್ರಧಾನ್. ಹಾಗಾಗಿ ಅವರು ಇಲ್ಲಿ ಟಾರ್ಗೆಟ್ ಆದ್ರ. ಓಕೆ, ಈ ರೀತಿಯಾದಂಥ ರಾಜಕೀಯ ಪ್ರೇರಿತ ಪ್ರಶ್ನೆಗಳಿದ್ದಾವೆ ಅಲ್ವೇ? ಅಂದರೆ ಯಾಕೆ ಈ ಪ್ರಶ್ನೆ ಇಲ್ಲಿ ಇದಾಗ್ತಾ ಇದೆ ಅಂತ ಹೇಳಿದರೆ, ಸದ್ದು ಮಾಡ್ತಾ ಇದೆ ಅಂತ ಹೇಳಿದರೆ, ಇರೋಬರೋರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ. CJP ಒಂದು ಕಡೆ ಏನು ನೋಡ್ರಿ ಅಭಿವೃದ್ಧಿ ಆಗಬೇಕು ಅಂಥೇಳಿ ಪ್ರತಿಭಟನೆ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಬೇರೆ ಯಾರು ಎಲ್ಲ ಸೇರ್ಕೊಂಡು ಮಾಡ್ತಿದ್ದಾರಲ್ಲ. ಯಾಕೆ? ನಾನು ಸಿಕ್ಕಿದ್ದೆ ಚಾನ್ಸ್ ಇವ್ರನ್ನ ಈ ಟೈಮಲ್ಲೇ ಸದೆ ಬಡಿಬೇಕು ಅಂತ ಹೇಳಿದಾಗ ಈ ವಿಚಾರಗಳು ಈಗ ಹೇಳಿದ್ನಲ್ಲ, ಈ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಇಂಥವ್ರು ಇರಬೇಕು, ಇಂಥವ್ರು ಇರಬಾರ್ದು, ಆ ಕಾರಣ.